ಇವತ್ತಿನ ಯುವಕರು ಎದೆ ಮೇಲೆ ಒಬ್ಬನ ಚಿತ್ರ ಇರೋ ಟೀ ಶರ್ಟ್ ಹಾಕ್ಕೊಂಡು ಓಡಾಡ್ತಾರೆ, ಬೈಕ್ ಮೇಲೆ ಆತನ ಸ್ಟಿಕ್ಕರ್ ಹಾಕ್ತಾರೆ. ಆದರೆ ಆತ ಯಾರು, ಯಾಕೆ ಆತನನ್ನ ಜಗತ್ತು ಇಷ್ಟು ಹುಚ್ಚರಂತೆ ಪ್ರೀತಿಸ್ತು ಅಂತ ಕೇಳಿದ್ರೆ ಬಹುತೇಕರಿಗೆ ಗೊತ್ತಿಲ್ಲ. ಆ ಅಪರೂಪದ ಮನುಷ್ಯನ ಕತೆ ಈಗ ಹೇಳ್ತೀನಿ. GN ಮೋಹನ್ ಅವರು ಬರೆದ ಛೆ ಎಂಬ ಹುಚ್ಚು ಅನ್ನೋ ಲೇಖನ ಇದೆಯಲ್ಲ, ಅದು ಬರೀ ಒಬ್ಬ ವ್ಯಕ್ತಿ ಬಗ್ಗೆ ಬರೆದದ್ದಲ್ಲ. ಅದೊಂದು ಇಡೀ ಜಗತ್ತನ್ನು ಆವರಿಸಿಕೊಂಡ ಅಸಾಧಾರಣ ಪ್ರೀತಿ ಮತ್ತು ಹೋರಾಟದ ಕತೆ. ಇವತ್ತು ಟೀ ಶರ್ಟ್, ಹಚ್ಚೆ, ಬ್ಯಾನರ್, ಕರಪತ್ರ ಹೀಗೆ ಎಲ್ಲೆಲ್ಲೂ ರಾರಾಜಿಸುವ ಅರ್ನೆಸ್ಟೋ ಗುವಾರನನ್ನ ಜನಸಾಮಾನ್ಯರು ತಮ್ಮ ಉಸಿರು ಅಂತ ಅಪ್ಪಿಕೊಂಡಿದ್ದಾರೆ. ಬರೀ ಅರ್ನೆಸ್ಟೋ ಗುವಾರ ಆಗಿದ್ದವನಿಗೆ ಚೆಗುವಾರ ಅಂತ ಹೆಸರು ಹೇಗೆ ಬಂತು ಗೊತ್ತಾ? ಆತನನ್ನ ಜನ ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ರು ಅಂದರೆ, ಹುಚ್ಚರಂತೆ ಪ್ರೀತಿಸಿದ ಜನರೇ ಅವನಿಗೆ ಕೊಟ್ಟ ಬಿರುದು ಈ ಛೆ. ಮೂಲತಃ ಛೆ ಅಂದರೆ ಪ್ರೀತಿ ಅಂತಲೇ ಅರ್ಥ. ಪ್ರೀತಿ ಅನ್ನೋ ಅರ್ಥ ಹೊತ್ತ ಹೆಸರಿನಲ್ಲೇ ಆತ ಕ್ರಾಂತಿಯ ಸಂಕೇತವಾಗಿ ಬೆಳೆದುಬಿಟ್ಟ. ಬ್ರಿಟನ್ ಜೈಲಲ್ಲಿ ಆ ಐರಿಷ್ ಕೈದಿಗೆ ಟೀ ಶರ್ಟ್ ಕೊಡೋಕ್ಕೆ ಅಧಿಕಾರಿಗಳು ನಿರಾಕರಿಸಿದ್ರಲ್ಲ, ಅದು ಈತನ ಚಿತ್ರನೇ. ಆತ ಸತ್ತು ಇಷ್ಟು ವರ್ಷ ಆದರೂ ಸಾಮ್ರಾಜ್ಯಶಾಹಿಗಳ ಎದೆಯಲ್ಲಿ ಆತನ ಚಿತ್ರ ಇನ್ನೂ ನಡುಕ ಹುಟ್ಟಿಸ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈತ ಬರೀ ಕೋವಿ ಹಿಡಿದುಕೊಂಡು ಓಡಾಡೋ ಯೋಧ ಅಲ್ಲ, ಎದೆಯಲ್ಲಿ ಕಾವ್ಯ, ಕೈಯಲ್ಲಿ ಖಡ್ಗ ಎರಡನ್ನೂ ಒಟ್ಟಿಗೆ ಹಿಡಿದ ಅಪರೂಪದ ರಮ್ಯ ಕ್ರಾಂತಿಕಾರಿ. ಕಾಡಲ್ಲಿ ಮರದ ಮೇಲೆ ಕೂತು ಶತ್ರುಗಳ ಮೇಲೆ ನಿಗಾ ಇಡುವಾಗಲೂ ಆತ ಪ್ಯಾಬ್ಲೋ ನೆರುಡಾನ ಕವನಗಳಲ್ಲಿ ಮುಳುಗಿರ್ತಿದ್ದ. ಒಮ್ಮೆ ಗ್ವಾಟಮಾಲಾದಲ್ಲಿ ಊಟಕ್ಕೂ ಕಾಸಿಲ್ಲದಾಗ ಪುಸ್ತಕದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ. ಆದರೆ ಪುಸ್ತಕಗಳನ್ನು ಮಾರೋದಕ್ಕಿಂತ ಅಂಗಡಿಯಲ್ಲೇ ಕೂತು ಓದಿದ್ದೇ ಹೆಚ್ಚಾಗಿ ಬರೀ 4 ದಿನಕ್ಕೆ ಆ ಕೆಲಸ ಕಳೆದುಕೊಂಡಂತಹ ಅಪ್ಪಟ ಸಾಹಿತ್ಯ ಪ್ರೇಮಿ ಈತ. ಬದುಕನ್ನ ಆತ ಎಷ್ಟೊಂದು ಪ್ರೀತಿಸಿದ್ದ ಅಂದರೆ, ಜಗತ್ತಿನ ಎಲ್ಲ ಪಡ್ಡೆತನಗಳು ಆತನಲ್ಲಿ ಸೇರಿದ್ವು. ಆತನಿಗೆ ಅಸ್ತಮಾ ಇತ್ತು, ಆದರೂ ಗೆಳೆಯರಿಗಾಗಿ ಗುದ್ದಾಡ್ತಿದ್ದ. ಗಾಯಗೊಂಡ ಗೆರಿಲ್ಲಾ ಯೋಧರಿಗೆ ಚಿಕಿತ್ಸೆ ಕೊಡೋ ವೈದ್ಯನಾಗಿದ್ದ. ಸೈಕಲ್ ಅಂದರೆ ಅವನಿಗೆ ಪಂಚಪ್ರಾಣ. 1000 ಕಿಲೋಮೀಟರ್ ಸೈಕಲ್ ತುಳಿದು ತನ್ನ ಪ್ರೇಯಸಿಗೆ ಕಳಿಸೋ ಫೋಟೋ ಮೇಲೆ ಫ್ರಮ್ ದಿ ಕಿಂಗ್ ಆಫ್ ಪೆಡಲ್ಸ್ ಅಂತ ಹೆಮ್ಮೆಯಿಂದ ಸಹಿ ಮಾಡ್ತಿದ್ದ. ಗಟ್ಟಿಮುಟ್ಟಾದ ಸವಾರಿಗೆ ಇದೇ ಸೈಕಲ್ ಬಳಸಿ ಅಂತ ಒಂದು ಜಾಹೀರಾತಿನಲ್ಲೂ ಕಾಣಿಸ್ಕೊಂಡಿದ್ದ. ಇನ್ನೊಂದು ಮಜವಾದ ಕತೆ ಕೇಳ್ತೀರಾ? ಆತನಿಗೆ ಕ್ರೀಡೆ ಅಂದರೆ ಬಹಳ ಇಷ್ಟ. ಒಮ್ಮೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾಗ ಆ ಪೊಲೀಸರದೇ ಒಂದು ತಂಡ ಕಟ್ಟಿ ಫುಟ್ಬಾಲ್ ಕಲಿಸಿ ಅವರಿಂದಲೇ ಶಬಾಸ್ ಅನ್ನಿಸ್ಕೊಂಡು ಎಲ್ಲನೇ ಅಲ್ಲಿಂದ ಎಸ್ಕೇಪ್ ಆಗಿದ್ದ.